ಒಂದು ಪ್ರಶ್ನೆ. ಸಿನಿಮಾ ಮುಗ್ದ್ಮೇಲೆ ವಾವ್ ಏನ್ ಸಿನಿಮಾ ಗುರು ಅಂತ ಫೀಲ್ ಆಯ್ತಾ? ಇಲ್ಲ ಇನ್ನೂ ಎಷ್ಟು ಟೈಮ್ ಇದೆ ಅಂತ ಗಡಿಯಾರ ನೋಡ್ತಾ ಕೂತಿದ್ರಾ? ನನಗಂತೂ ಎರಡನೇ ಫೀಲಿಂಗ್ ಜಾಸ್ತಿ ಆಯ್ತು. ಯಾಕಂದ್ರೆ ಸಾಲಿಡ್ ಆಕ್ಷನ್ ಥ್ರಿಲ್ಲರ್ ಆಗೋ ಪೊಟೆನ್ಷಿಯಲ್ ಇದ್ದ ಕಥೆಯನ್ನು ರಿಪೀಟೆಡ್ ಆಕ್ಷನ್ ಬ್ಲಾಕ್ಸ್ ಮತ್ತು ವೀಕ್ ಎಮೋಷನಲ್ ಕನೆಕ್ಟ್ ಜೊತೆಗೆ ಅನ್ನೆಸೆಸರಿಲಿ ಸ್ಟ್ರೆಚ್ ಮಾಡಿದ ಅನುಭವ ಆಯಿತು. ಸಿನಿಮಾ ಆರಂಭದಲ್ಲಿ ಎಕ್ಸ್ಪೆಕ್ಟೇಷನ್ ಚೆನ್ನಾಗೇ ಬಿಲ್ಡ್ ಆಗುತ್ತದೆ. ಆಕ್ಷನ್, ಸಸ್ಪೆನ್ಸ್ ಮತ್ತು ಇಂಟೆನ್ಸಿಟಿ ಇರೋ ಹಾಗೆ ಸೆಟಪ್ ಮಾಡ್ತಾರೆ. ಸಮಂತಾ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಡೀಸೆಂಟ್ ಆಗಿದೆ. ಫೈಟ್ ಸೀಕ್ವೆನ್ಸಸ್ನಲ್ಲಿ ಕಮಿಟ್ಮೆಂಟ್ ಕಾಣಿಸುತ್ತದೆ. ಬಟ್ ಕಥೆ ಮುಂದುವರಿದಂತೆ ಸ್ಕ್ರೀನ್ ಪ್ಲೇ ಎಂಗೇಜ್ ಮಾಡೋ ಬದಲು ಎಲ್ಲಿ ಹೋಗ್ತಿದೆ ಅನ್ನೋ ಡೌಟ್ ಶುರುವಾಗ್ತದೆ. ಕ್ಯಾರೆಕ್ಟರ್ಸ್ ನಡುವಿನ ಕನ್ವರ್ಸೇಷನ್ಸ್ ಅಷ್ಟಾಗಿ ನ್ಯಾಚುರಲ್ ಅನಿಸೋದಿಲ್ಲ. ಡೈಲಾಗ್ಸ್ ಕೂಡ ಕೆಲವೊಮ್ಮೆ ಫೋರ್ಸ್ಡ್ ಆಗಿ ಫೀಲ್ ಆಗುತ್ತವೆ. ಆಕ್ಷನ್ ಸೀನ್ಸ್ಗೆ ಕೊಟ್ಟ ಅಟೆನ್ಷನ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಬರುತ್ತದೆ. ಇಲ್ಲಿವರೆಗೂ ರಿವ್ಯೂ ಇಷ್ಟ ಆಗ್ತಿದ್ರೆ ನಮ್ಮ ಸಿನಿಮಾ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾನೆಸ್ಟ್ ಮೂವಿ ರಿವ್ಯೂಸ್, OTT ರೆಕಮೆಂಡೇಷನ್ಸ್ ಮತ್ತು ಹಿಡನ್ ಜಿಮ್ಸ್ಗಾಗಿ ನಮ್ಮ ಜೊತೆಯಲ್ಲೇ ಇರಿ. ಸೆಕೆಂಡ್ ಹಾಫ್ನಲ್ಲಿ ಬರುವ ಫ್ಲ್ಯಾಶ್ ಬ್ಯಾಕ್ ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಆಗಬೇಕಿತ್ತು. ಯಾಕಂದರೆ ಇಂಥ ಕಥೆಗಳಲ್ಲಿ ಇಮೋಷನಲ್ ಡೆಪ್ತ್ ಮತ್ತು ಕ್ಯಾರೆಕ್ಟರ್ ರೈಟಿಂಗೇ ಸೋಲ್ ಆಗಿರುತ್ತದೆ. ಆದರೆ ಇಲ್ಲಿ ಅದೇ ವೀಕೆಸ್ಟ್ ಲಿಂಕ್ ಆಗಿ ಕಾಣಿಸ್ತದೆ. ಗುಲ್ಶನ್ ದೇವಯ್ಯ ಅವರಂತಹ ಟ್ಯಾಲೆಂಟೆಡ್ ಆಕ್ಟರ್ ಇದ್ರೂ ಅವರ ಕ್ಯಾರೆಕ್ಟರ್ಗೆ ಬೇಕಾದ ಇಂಪ್ಯಾಕ್ಟ್ ಸಿಗೋದಿಲ್ಲ. ಸಮಂತಾ ಆಕ್ಷನ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಆದರೆ ಇಮೋಷನಲ್ ಸೀನ್ಸ್ ಮತ್ತು ವಾಯ್ಸ್ ಡೆಲಿವರಿ ಎಲ್ಲರಿಗೂ ಕನೆಕ್ಟ್ ಆಗದೇ ಇರಬಹುದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಕ್ಷನ್ ಸೀನ್ಸ್ಗೆ ಎನರ್ಜಿ ಕೊಡುತ್ತದೆ, ಆದರೆ ಕೆಲವು ಕಡೆ ಆರ್ಟಿಫಿಷಿಯಲ್ ಫೀಲ್ ಕೊಡಬಹುದು. ಓವರ್ ಆಲ್ ಹೇಳೋದಾದರೆ ಆಕ್ಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಸ್ಟ್ರಾಂಗ್ ರೈಟಿಂಗ್ ಮತ್ತು ಇಮೋಷನಲ್ ಕನೆಕ್ಟ್ಗೆ ಬೇಕಾದಷ್ಟು ಫೋಕಸ್ ಮಾಡಿಲ್ಲ ಅನಿಸಿತು. ಇದು ನನ್ನ ಪರ್ಸನಲ್ ಒಪಿನಿಯನ್ ಮಾತ್ರ. ನಿಮಗೆ ಈ ಸಿನಿಮಾ ಹೇಗನಿಸಿತು? ಮಸ್ಟ್ ವಾಚಾ, ಒನ್ ಟೈಮ್ ವಾಚಾ, ಇಲ್ಲ ಸ್ಕಿಪ್ ಮಾಡಬಹುದಾ? ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ಸ್ನಲ್ಲಿ ತಪ್ಪದೇ ಶೇರ್ ಮಾಡಿ. ಮತ್ತೊಂದು ಹಾನೆಸ್ಟ್ ರಿವ್ಯೂ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.